ಜೈ ಗುರುದೇವ್. ನಮಸ್ಕಾರ ಸ್ನೇಹಿತರೆ. ಗುರು ಸೇವಾ ಆಶ್ರಮ್ ಈ ಸಂಸ್ಥೆಯಿಂದ ನಮಗೆ 14 ಕೋಟಿವರೆಗೂ ಸಂಪಾದನೆ ಮಾಡುವಂಥ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾ ಇದ್ದೀವಿ. ಇದು ಹೇಗೆ ಸ್ನೇಹಿತರೆ, ಮೊದಲನೇ ಲೆವೆಲಿಂದ ಹಿಡಿದು 10ನೇ ಲೆವೆಲ್ವರೆಗೂ ನಮಗೆ ಇನ್ಕಮ್ ಬರುತ್ತೆ. ಬಟ್ ಯಾವ ಥರ ಬರುತ್ತೆ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಡೌಟ್ಸ್ ಇದೆ. ಮತ್ತು ಅದ್ರ ಬಗ್ಗೆ ಯಾವ ಥರ ನಾವು ಅದನ್ನು ರಿಸೀವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಹೀಗಾಗಿ ನಾನು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಜಸ್ಟ್ ನಮ್ಮ ಆ್ಯಪ್ನ ಓಪನ್ ಮಾಡಿದಾಗ, ಗುರು ಸೇವಾ ಆಶ್ರಮನ ಓಪನ್ ಮಾಡಿದಾಗ ಸ್ನೇಹಿತರೆ ಲಾಗಿನ್ ಮಾಡ್ಕೋಬೇಕು. ಲಾಗಿನ್ ಆದಮೇಲೆ ಗೋಪಿ ಸಿಂಗ್ರಿ ನನ್ನ ಐ ಡಿ ನಂಬರ್ ಕೂಡ ಇಲ್ಲಿ ಮೇಲೆ ಕಾಣ್ತಾ ಇದೆ. ಸ್ನೇಹಿತರೆ ನೀವು ನೋಡ್ಬೋದು. 37 ಮೆಂಬರ್ಸ್ ಆಗಿದ್ದಾರೆ. ರೈಟಲ್ಲಿ 18, ಲೆಫ್ಟಲ್ಲಿ 19. ಥರ್ಡ್ ಲೆವೆಲಲ್ಲಿ ಆಲ್ರೆಡಿ ಹೋಗ್ತಾ ಇದ್ದೀನಿ. 2 ಸ್ಪಾನ್ಸರ್ನ ಮಾಡಿದ್ದೀನಿ. ಸ್ನೇಹಿತರೆ ಕೆಳಗಡೆ ನೋಡಿ, 1700 ರೂಪೀಸ್ ನನಗೆ ಇನ್ಕಮ್ ಬಂದಿದೆ. 650 ರೂಪೀಸ್ ನಾನು ಹೆಲ್ಪ್ ಮಾಡಿದ್ದೀನಿ. ಬಟ್ 800 ರೂಪೀಸ್ ನನ್ನ ಥರ್ಡ್ ಲೆವೆಲ್ನ ನಾನು ಇನ್ಕಮ್ನ ತೊಗೋಬೇಕಂದ್ರೆ ಇಲ್ಲಿ ಇರುವಂಥ 800 ರೂಪೀಸ್ ಪೆಂಡಿಂಗ್ನ ನಾನು ಒಬ್ರಿಗೆ ಹೆಲ್ಪ್ ಮಾಡಬೇಕು. ಸ್ನೇಹಿತರೆ 1700 ರೂಪೀಸ್ ಯಾವ ಥರ ಬಂದಿದೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಮೊದಲನೇ ಲೆವೆಲ್ 1 2 3 4 5 6 7 8 9 10. ಫಸ್ಟ್ ಲೆವೆಲಲ್ಲಿ ನಮ್ಮ ಟೀಮಲ್ಲಿ ಇಬ್ಬರು ಬಂದಾಗ 250 500 ರೂಪೀಸ್ ನಮ್ಮ ಹತ್ರ ಬಂದಾಗ ನಾವು ಒಬ್ರಿಗೆ ಹೆಲ್ಪ್ ಮಾಡಿರ್ತೀವಿ. ನಾವು ಹೆಲ್ಪ್ ಯಾರಿಗೆ ಮಾಡಿದ್ದೀವಿ? ವೆಂಕಟೇಶ್ ಕಬಾಡಿ ಸರ್ ಇವರಿಗೆ ನಾವು 250 ರೂಪೀಸ್ನ ಹೆಲ್ಪ್ ಮಾಡಿದ್ದೀವಿ. ಅಪ್ರೂವಲ್ ಆಗಿದೆ. ಫಸ್ಟ್ ಲೆವೆಲ್ ನಮ್ಮದು ಓಪನ್ ಆಗುತ್ತೆ. ನಾವು 250 ರೂಪೀಸ್ ನಮಗೆ ಯಾರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾವು ನೋಡಿ ಫಸ್ಟ್ ಲೆವೆಲಲ್ಲೇ ನಾವು ಚೆಕ್ ಮಾಡ್ಬೋದು. ಇಲ್ಲಿ ಆಲ್ ಅಂತ ಕೊಟ್ಟಾಗ ನಾವು ಯಾರಿಗೆ ಕೊಟ್ಟಿದ್ದೀವಿ? ಸ್ನೇಹಿತರೆ, ರಮೇಶ್ ಗೋಪಾಲಪ್ಪ ಮತ್ತು ನಮಗೆ ಯಾರು ಕೊಟ್ಟಿದ್ದಾರೆ, ಇಬ್ಬರು ನಾವು ಜಾಯಿನ್ ಮಾಡಿದ್ದೀವಿ, ನಮಗೆ ಯಾರು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದೆ. ರಮೇಶ್ ಗೋಪಾಲಪ್ಪ ಮತ್ತು ರಾಜೇಶ್ ಡಿ ಇವರು ಕೂಡ ನನಗೆ ಕ್ಯಾಶ್ ಕೊಟ್ಟಿದ್ದಾರೆ. ಇದು ಅಪ್ರೂವಲ್ ಆಗಿದೆ. ಸ್ನೇಹಿತರೆ ನೋಡಿ, ಇಷ್ಟು ಇದು ಕ್ಲಾರಿಟಿ ನಮಗೆ ಕೊಡ್ತಾ ಇದೆ ಸಂಸ್ಥೆ. ಅಂದರೆ ಈ ಹಣನೂ ಸಂಸ್ಥೆ ತೊಗೊತಾ ಇಲ್ಲ, ಜನರಿಗೆ ಕೊಡ್ತಾ ಇದೆ. ಜೊತೆಗೆ ಆ ಜನ ಕೊಟ್ಟಂಥ ದುಡ್ಡಿಗೆ ನಾವು ಅಪ್ರೂವಲ್ ಕೊಟ್ಟಿರ್ತೀವಿ. ಜೊತೆಗೆ ಅಪ್ರೂವಲ್ ಕೊಟ್ಟಿದ್ದಕ್ಕೆ ಸಾಕ್ಷಿಗಾಗಿ ಇಲ್ಲಿ ನಮಗೆ ಬಿಲ್ಲು ಕೂಡ ಸಿಗ್ತಾ ಇದೆ. ಸ್ನೇಹಿತರೆ ನೋಡ್ಬೋದು ನೋಡಿ, ರಮೇಶ್ ಗೋಪಾಲಪ್ಪನವರು ಕ್ಯಾಶ್ ಕೊಟ್ಟಿದ್ದಾರೆ ನಮ್ಮ ಕೈಗೆ 250 ರೂಪೀಸ್. ಅಪ್ರೂವಲ್ಲು ನಾನು ಕೊಟ್ಟಿದ್ದೀನಿ. ಇದಕ್ಕೆ ಪ್ರೂಫ್ ಏನು? ಸೈಡಲ್ಲಿ ನಮಗೆ ಪ್ರಿಂಟೌಟ್ ಬರುತ್ತೆ ಸ್ನೇಹಿತರೆ. ಬಿಲ್ ಸಮೇತವಾಗಿ ನಮಗಿಲ್ಲಿ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಯಾರು ಯಾರಿಗೆ ದುಡ್ಡು ಕೊಟ್ಟಿದ್ದಾರೆ, ಯಾವಾಗ ಕೊಟ್ಟಿದ್ದಾರೆ, ಯಾವ ಡೇಟಲ್ಲಿ ಕೊಟ್ಟಿದ್ದಾರೆ. ಇಂಥ ಒಂದು ಬ್ಯೂಟಿಫುಲ್ ಆದಂಥ ಪ್ಲ್ಯಾನು ಮತ್ತು ಇಂಥ ಒಂದು ಪ್ರಾಜೆಕ್ಟ್ನ ನಮಗೆ ರೆಡಿ ಮಾಡಿ ಯಾವುದೇ ತೊಂದರೆ ಇಲ್ಲದಂಗೆ ಪ್ರತಿಯೊಬ್ಬರಿಗೂ ಯಾರಿಂದ ಯಾರಿಗೆ ಹಣ ಹೋಗುತ್ತೆ ಇಲ್ಲಿ ಕ್ಲಾರಿಟಿ ಕೂಡ ಸಿಗ್ತಾ ಇದೆ. ನೋಡಿ ಸ್ನೇಹಿತರೆ, ಇಂಥ ಒಂದು ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್. ಯಾರಿಂದ ನಮಗೆ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸ್ತಾ ಇದೆ. ಸ್ನೇಹಿತರೆ ಬ್ಯಾಕ್ ಹೋಗೋಣ. ಮೊದಲನೇ ಲೆವೆಲ್ ಆಯಿತು. ಸ್ನೇಹಿತರೆ ಸೆಕೆಂಡ್ ಲೆವೆಲ್ 4 ಜನ ನಮ್ಮ ಟೀಮಲ್ಲಿ ಒಬ್ಬೊಬ್ಬರು 400 ರೂಪಾಯಿ ನಮಗೆ ಕೊಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ನಾವು ಒಬ್ರಿಗೆ ಹೆಲ್ಪ್ ಮಾಡಿರ್ತೀವಲ್ಲ, ಇದು ಯಾರಿಗೆ ಹೋಗಿದೆ ಇಲ್ಲಿ ನಾವು ಚೆಕ್ ಮಾಡ್ಬೋದು. ಲಕ್ಷ್ಮಿ ಅನ್ನೋರಿಗೆ 400 ರೂಪೀಸ್ ಅಪ್ರೂವಲ್ ಆಗಿದೆ. ಇಲ್ಲಿ ಕೂಡ ನಮಗೆ ಪ್ರಿಂಟೌಟ್ ಸಿಗುತ್ತೆ ನೋಡಿ. ಗೋಪಿ ಸಿಂಗ್ರಿ ಅನ್ನೋರು ಲಕ್ಷ್ಮಿ ಅನ್ನೋರಿಗೆ 400 ರೂಪೀಸ್ ಅಪ್ರೂವಲ್ ಮಾಡಿದ್ದಾರೆ. ಹೆಲ್ಪ್ ಮಾಡಿದ್ದಾರೆ. ಸ್ನೇಹಿತರೆ, ಹಾಗಾದರೆ ನಾವು ಒಬ್ಬರಿಗೆ ಹೆಲ್ಪ್ ಮಾಡೋದ್ರಿಂದ ನಮಗೆ ಯಾರು ಹೆಲ್ಪ್ ಮಾಡಿದ್ದಾರೆ? ಅದೇ ಸೆಕೆಂಡ್ ಲೆವೆಲಲ್ಲಿ 400 ರೂಪೀಸ್ ಇಂಟು 1600 ಇಲ್ಲಿ ನಾವು ಯಾರಿಗೆ ಕೊಟ್ಟಿದ್ದೀವಿ ಅಂತೀವಿ. ನೆಕ್ಸ್ಟ್ ಆ ಕಣ್ಣು ಕಾಣ್ತಾ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದಾಗ ನಮಗೆ ಯಾರು ಕೊಟ್ಟಿದ್ದಾರೆ ಆಲ್ ಅಂತ ಕೊಟ್ಟಾಗ ಸ್ನೇಹಿತರೆ ನಾರಾಯಣ ಸ್ವಾಮಿ ಅವರು ಕೊಟ್ಟಿದ್ದಾರೆ, ರಾಜೇಶ್ ಅವರು ಕೊಟ್ಟಿದ್ದಾರೆ, ರಾಜೇಶ್ ಡಿ ರಾವ್ ಅಂತ ಇದ್ದಾರೆ, ಅವ್ರು ಕೊಟ್ಟಿದ್ದಾರೆ. ನೋಡೋಣ ಸ್ನೇಹಿತರೆ, ಎಲ್ಲರೂ ಕೂಡ ಅಪ್ಗ್ರೇಡ್ ಆಗಿದೆ. ಪ್ರತಿಯೊಬ್ಬರದ್ದು ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಸ್ಕ್ಯಾನರ್. ಅದು ಪ್ರಿಂಟೌಟ್. ನಾವು ಯಾರದೇ ಬಿಲ್ ಬೇಕಂದ್ರೂ ಇದನ್ನು ಟಚ್ ಮಾಡಿದಾಗ ನಮಗೆ ಇಲ್ಲಿ ಬಿಲ್ ಸಮೇತ ಪ್ರೂಫ್ ಸಿಗ್ತಾ ಇದೆ. ನೋಡಿ, ನಾರಾಯಣ ಸ್ವಾಮಿ ಇವರು ಗೋಪಿ ಸಿಂಗ್ರಿ ಅವರಿಗೆ 400 ರೂಪೀಸ್ನ ಹೆಲ್ಪ್ ಮಾಡಿದ್ದಾರೆ.
ಎಸ್, ಹೀಗೆ 4 ಜನ ಹೆಲ್ಪ್ ಮಾಡಿದಾಗ ನಮಗೆ 1600 ರುಪೀಸ್ ಬಂದಿರುತ್ತೆ. ಬಟ್ ಇಲ್ಲಿ ನಮಗೆ ನೋಡಿ ಕೇವಲ 3 ಜನದಿಂದ ನಮಗೆ ಆಲ್ರೆಡಿ ಅಮೌಂಟ್ ಬಂದಿದೆ, ಅಪ್ರೂವಲ್ ಆಗಿದೆ. ಅಂದರೆ ನಮ್ಮ ಹತ್ರ 1200 ರೂಪಾಯಿ ಬಂದಿದೆ. ಬಟ್ ನಮಗಿಲ್ಲಿ ಇಬ್ಬರು ಆದಮೇಲೆ ನಮಗಿಲ್ಲಿ ಅಪ್ಗ್ರೇಡ್ ಅಂತ ತೋರಿಸ್ತಾ ಇರುತ್ತೆ 800 ರುಪೀಸ್. ಬಟ್ ನಮಗೆ ಕಂಪ್ನಿ ಈ ಒಂದು ಸಂಸ್ಥೆ ಎಲ್ಲಿವರೆಗೂ ಅವಕಾಶ ಕೊಟ್ಟಿರ್ತಂದರೆ 3 ಜನ ನಮಗೆ ಹೆಲ್ಪ್ ಮಾಡೋವರೆಗೂ ನಾವು ನೆಕ್ಸ್ಟ್ ಲೆವೆಲ್ವರೆಗೂ ಕಾಯ್ಬೋದು. ಬಟ್ 3 ಜನ ಆದಮೇಲೆ 100% ಮಾಡಲೇಬೇಕು. ಸೊ 3 ಜನದಿಂದ ನಮಗೆ ಅಪ್ರೂವಲ್ ಆಗಿದೆ, ಹಣ ಬಂದಿದೆ, ಹಾಗಾಗಿ ನಮಗೆ ಅಪ್ಗ್ರೇಡ್ ಬಂದಿರುತ್ತೆ. ಸೊ ಅಪ್ಗ್ರೇಡ್ ಎಲ್ಲಿ ಬಂದಿರುತ್ತೆ ಅದು ನೋಡೋಣ. ಎಸ್ ಸ್ನೇಹಿತರೆ, ಸೊ ನೋಡಿ 3rd ಲೆವೆಲಲ್ಲಿ 800 ರೂಪಾಯಿ ನಾವು ಒಬ್ರಿಗೆ ಹೆಲ್ಪ್ ಮಾಡಬೇಕಾಗಿರುತ್ತೆ. ಯಾಕೆಂದರೆ ನಮಗೆ 3 ಜನ 400 ರೂಪಾಯಿ ಕೊಟ್ಟಾಗ 1600 ರೂಪಾಯಿ ನಮ್ಮ ಹತ್ರ ಬರುತ್ತೆ. ಬಟ್ 3 ಜನ ಕೊಟ್ಟಾಗ 1200 ರೂಪಾಯಿ ಬಂದಾಗ ನಾವು 400 ರೂಪಾಯಿ ಹೆಲ್ಪ್ ಮಾಡಿರ್ತೀವಿ, 800 ರೂಪಾಯಿ ನಾವು ಹೆಲ್ಪ್ ಮಾಡಬೇಕು. ಹೇಗೆ ಸ್ನೇಹಿತರೆ, ಯಾರಿಗೆ ನಾನು ಕಳಿಸ್ಬೇಕು 800 ರುಪೀಸ್? ಸೊ ಇಲ್ಲಿ ಪ್ರೂಫ್ ಮಾಡಿ ತೋರಿಸ್ತೀನಿ. ಮುಸ್ಕಾನ್, ಎಸ್, ನಮ್ಮ ಅಪ್ಲೈನ್ ಅವರ ಮಗಳಾದಂಥ ಮುಸ್ಕಾನ್ ಮೇಡಮ್ ಅವ್ರಿಗೆ ಈ ದುಡ್ಡು 800 ರುಪೀಸ್ ನಾನು ಸೆಂಡ್ ಮಾಡಬೇಕು. ಹೇಗೆ ಸೆಂಡ್ ಮಾಡಬೇಕು? ಎಸ್ ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ಪೆಂಡಿಂಗ್ ಪಕ್ಕದಲ್ಲಿ ಪೇ ಅಂತ ಇದೆ. ಆ ಪೇ ಅಂತ ಹೋದಾಗ ನಮಗಿಲ್ಲಿ ಕ್ಲಿಕ್ ಮಾಡಿದಾಗ ಸಾರಿ ಫ್ರೆಂಡ್ಸ್, ಸೊ ನಾವು ಬ್ಯಾಂಕ್ ಡೀಟೇಲ್ ಕೂಡ ಹಾಕ್ಬೋದು ಅಥವಾ ನಮ್ಮ QR ಕೋಡ್ ಸ್ಕ್ಯಾನರ್ ಕೂಡ ಹಾಕ್ಬೋದು. ಸೊ ಇಲ್ಲಿ ಎಲ್ಲದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ನೀವು ನೋಡ್ಬೋದು UPI ಇದೆ, QR ಕೋಡ್ ಇದೆ. ನಾನು QR ಕೋಡ್ನ ಪ್ರೆಸ್ ಮಾಡ್ತಾಯಿದ್ದೀನಿ. ಎಸ್ ಸ್ನೇಹಿತರೆ, QR ಕೋಡಲ್ಲಿ ನಮಗಿಲ್ಲಿ ಯಾರಿಗೆ ನಾವು ದುಡ್ಡು ಕಳಿಸ್ತಾ ಇದ್ವಿ ಅವ್ರದ್ದು QR ಕೋಡ್ ಇದೆ. ಸೊ ಇದನ್ನು ಯಾವ ಥರ ಮಾಡಬೇಕು ಅಂದರೆ ಸ್ನೇಹಿತರೆ, ಇದನ್ನು ನಾನು ಸ್ಕ್ರೀನ್ಶಾಟ್ ತೊಗೊಂಡೆ ಬ್ಯಾಕ್ ಹೋಗ್ತಾ ಇದ್ದೀನಿ. ಎಸ್ ಸ್ನೇಹಿತರೆ, ಗೂಗಲ್ ಪೇ, ಫೋನ್ಪೇ ನಾವು ಯಾವುದ್ರಲ್ಲಾದರೂ ಹೋಗಿ ಇದನ್ನು ಪೇ ಮಾಡ್ಬೋದು. ಎಸ್ ಸ್ನೇಹಿತರೆ, ನಾನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ. ಎಸ್, ಹೀನಾ ಜೈನ್ 800 ರುಪೀಸ್. ಎಸ್ ಸ್ನೇಹಿತರೆ, ನನ್ನ ಅಕೌಂಟಿಂದ ಡೈರೆಕ್ಟ್ ಅವ್ರ ಅಕೌಂಟಿಗೆ ನಾನು ಗೂಗಲ್ ಪೇ ಮಾಡ್ತಾ ಇದ್ದೀನಿ. ಎಸ್ ಸ್ನೇಹಿತರೆ, ಡನ್. ಸೊ 800 ರುಪೀಸ್ ನಾನು ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನಾವು ಎಲ್ರಿಗೂ ಅಪ್ಗ್ರೇಡ್ ಮಾಡಬೇಕು. ಯಾವಾಗ ನಮಗೆ 3 ಜನ ದುಡ್ಡು ಬರುತ್ತೋ ಆ ಟೈಮಲ್ಲಿ ನಾವು ಒಂದು ಲೆವೆಲ್ಗೆ ನಾವು ಅಪ್ಗ್ರೇಡ್ ಮಾಡಿಕೊಳ್ಳೇಬೇಕು. ಎಸ್ ಸ್ನೇಹಿತರೆ, ಬನ್ನಿ. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು? ಎಸ್ ಸ್ನೇಹಿತರೆ, UPI ನಂಬರ್ನ ನಾವಿಲ್ಲಿ ಕೊಡಬೇಕಾಗತ್ತೆ. ಸೊ UPI ನಂಬರ್, 1 ಸೆಕೆಂಡ್ ಸ್ನೇಹಿತರೆ.